ಶ್ರೀನಿವಾಸ ಶ್ರೀ ವೆಂಕಟೇಶ. ವೈಕುಂಠದಲ್ಲಿ ಆದಿಶೇಷನ ಮೇಲೆ ಮಲಗಿರ್ತಕ್ಕಂತಹ ಸಂದರ್ಭದಲ್ಲಿ ಶ್ರೀ ಮಹಾವಿಷ್ಣುವಿನ ವಕ್ಷಸ್ಥಳಕ್ಕೆ ಭೃಗು ಮಹರ್ಷಿಯು ಹೋದಾಗ ಅವನ ಗರ್ಭವನ್ನ ಮುರಿಬೇಕು ಅಂತಕ್ಕಂತಹ ಸಂಕಲ್ಪವನ್ನ ಮಾಡಿ ನಾನು ವಾಸ ಆಗಿರ್ತಕ್ಕಂತಹ ಸ್ಥಳವನ್ನ ಒದ್ದಂತಹ ಭೃಗು ಮಹರ್ಷಿಗೆ ಮಹಾಲಕ್ಷ್ಮಿ ಇದ್ರೇನೆ ವೈಕುಂಠದಲ್ಲಿ ವಿಷ್ಣು ಕೂಡ ಶೋಭೆ ಹಾಗೂ ಸ್ಥಾನ ಆಗಿರೋದ್ರಿಂದ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಕಲಿಯುಗದಲ್ಲಿ ದುಷ್ಟರ ಸಂರಕ್ಷಣೆಗಾಗಿ ಶಿಷ್ಟರ ರಕ್ಷಣೆಗಾಗಿ ಓಂ ನಮೋ ವೆಂಕಟೇಶಾಯ. ಶ್ರೀ ವೆಂಕಟಾಚಲಾಧೀಶಂ ಶ್ರೇಯಾಧ್ಯಾಸಿತ ವಕ್ಷಸಂ ಶ್ರೀತಚೇತನ ಮಂದಾರಂ ಶ್ರೀನಿವಾಸಮಹಂ ಭಜೆ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಎಂಬ ಶಾಸ್ತ್ರವಾಕ್ಯದಂತೆ ಶ್ರೀ ಮಹಾವಿಷ್ಣುವು ವೈಕುಂಠದಲ್ಲಿ ಆದಿಶೇಷನ ಮೇಲೆ ಮಲಗಿರ್ತಕ್ಕಂತಹ ಸಂದರ್ಭದಲ್ಲಿ ಭೃಗು ಮಹರ್ಷಿಯು ಬಂದು ಅವನ ವಕ್ಷಸ್ಥಳಕ್ಕೆ ಮಹಾಲಕ್ಷ್ಮಿ ನಿವಾಸ ಆಗಿರ್ತಕ್ಕಂತಹ ಅವನ ವಕ್ಷಸ್ಥಳಕ್ಕೆ ಒದಿತಾನೆ. ಆಗ ಮಹಾವಿಷ್ಣುವಿಗೆ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಸ್ಥಾನ ಎಂದೇ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಶ್ರೀ ಮಹಾವಿಷ್ಣುವಿನ ವಕ್ಷಸ್ಥಳಕ್ಕೆ ಭೃಗು ಮಹರ್ಷಿಯು ಒದ್ದಾಗ ಅವನ ಗರ್ಭವನ್ನು ಮುರಿಬೇಕು ಅಂತಕ್ಕಂತಹ ಸಂಕಲ್ಪವನ್ನು ಮಾಡಿ ಶ್ರೀ ಮಹಾವಿಷ್ಣುವು ಭೃಗು ಮಹರ್ಷಿಯನ್ನು ಸುಖಾಸನ ಉಪಚಾರಗಳಿಂದ ಉಪಚರಿಸಿ ಅವನ ಕಾಲಲ್ಲಿ ಇರ್ತಕ್ಕಂತಹ ಕಣ್ಣು ಏನಿರುತ್ತೆ ಆ ಕಣ್ಣನ್ನು ಚಿವುಟ ಹಾಕ್ತಾನೆ. ಚಿವುಟ ಹಾಕಿದಾಗ ಏನಾಗುತ್ತೆ, ಅವನ ಗರ್ವ ಮುರಿದು ಅವನಿಗೆ ಮಹಾವಿಷ್ಣುವಿನ ಭಕ್ತಿ ಹೆಚ್ಚಾಗಿ ನಾನು ಮಾಡಿರ್ತಕ್ಕಂತಹ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥನೆ ಮಾಡುತ್ತಾನೆ. ಇದನ್ನೆಲ್ಲ ಗಮನಿಸ್ತಾ ಇರ್ತಕ್ಕಂತಹ ಮಹಾಲಕ್ಷ್ಮಿಯು ನಾನು ವಾಸ ಆಗಿರ್ತಕ್ಕಂತಹ ಸ್ಥಳವನ್ನು ಒದ್ದಂತಹ ಭೃಗು ಮಹರ್ಷಿಗೆ ಉಪಚಾರಗಳನ್ನು ಮಾಡ್ತಾ ಇರ್ತಕ್ಕಂತಹ ಮಹಾವಿಷ್ಣುವನ್ನು ನೋಡಿ ತುಂಬ ಕೋಪ ಬಂದು ವೈಕುಂಠವನ್ನು ಬಿಟ್ಟು ಹೊರಡಲು ಪ್ರಯತ್ನಿಸ್ತಾಳೆ. ಆಗ ಮಹಾವಿಷ್ಣುವು ಬಂದು ಹೇಳ್ತಾನೆ, ಇಲ್ಲ ನಿನಗೆ ವಿಚಾರ ಗೊತ್ತಿಲ್ಲ, ಅವನ ಕಾಲದಲ್ಲಿರ್ತಕ್ಕಂತಹ ಕಣ್ಣನ್ನು ಚಿವುಟು ಹಾಕಿ ಅವರ ಒಂದು ಗರ್ವವನ್ನು ಮುರಿಯಬೇಕಾಗಿತ್ತು. ಆದ್ದರಿಂದ ಈ ಒಂದು ಕ್ರಿಯೆಯನ್ನು ಮಾಡಿದೆ ಅಂತ ಹೇಳಿ ಮಹಾಲಕ್ಷ್ಮಿಯನ್ನು ಸಮಾಧಾನ ಪಡಿಸೋಕ್ಕೆ ಪ್ರಯತ್ನ ಪಡ್ತಾನೆ ಮಹಾವಿಷ್ಣುವು. ಆದರೂ ಕೂಡ ನಾನೇ ನಿವಾಸ ಆಗಿರ್ತಕ್ಕಂತಹ ಸ್ಥಾನವನ್ನು ಒದ್ದಿದ ಭೃಗು ಮಹರ್ಷಿ ಉಪಚಾರ ಮಾಡಿದೆ, ನೀನು ನನಗೆ ಬಹಳ ಅವಮಾನ ಆಗಿದೆ ಅಂತ ಭಾವಿಸಿ ಆ ವೈಕುಂಠವನ್ನು ಬಿಟ್ಟು ಹೊರಟೋಗ್ತಾಳೆ ಮಹಾಲಕ್ಷ್ಮಿಯು. ಮಹಾಲಕ್ಷ್ಮಿ ಇದ್ರೇನೆ ವೈಕುಂಠದಲ್ಲಿ ವಿಷ್ಣು ಕೂಡ ಶೋಭೆ ಹಾಗೂ ಸ್ಥಾನ ಆಗಿರೋದ್ರಿಂದ ಮಹಾವಿಷ್ಣು ಕೂಡ ಏನು ಮಾಡ್ತಾನೆ ಅಂದರೆ ಮಹಾಲಕ್ಷ್ಮಿ ಇರ್ತೇ ಇರ್ತಕ್ಕಂತಹ ವೈಕುಂಠದಲ್ಲಿ ನಾನು ಇರೋದಿಲ್ಲ ಅಂತ ಸಂಕಲ್ಪ ಮಾಡಿ ಅವರು ಸಹ ವೈಕುಂಠ ಬಿಟ್ಟು ಹೊರಟೋಗ್ತಾನೆ. ಬಂದು ಹೊರಟೋದಾಗ ಆಗತಾನೆ ಕಲಿಯುಗ ಪ್ರಾರಂಭ ಆಗ್ತಾ ಇರುತ್ತೆ. ದ್ವಾಪರ ಯುಗ ಮುಗಿದು ಕಲಿಯುಗಕ್ಕೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥಕ್ಕೆ ನಾಂದಿ ಇದು. ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಕಲಿಯುಗದಲ್ಲಿ ದುಷ್ಟರ ಸಂರಕ್ಷಣೆಗಾಗಿ ಶಿಷ್ಟರ ರಕ್ಷಣೆಗಾಗಿ ತನಗೂ ತಾನಾಗಿಯೇ ಬಂದು ಭೂಲೋಕದಲ್ಲಿ ಕೃತಯುಗದಲ್ಲಿ ನರಸಿಂಹನಾಗಿ, ತ್ರೇತಾಯುಗದಲ್ಲಿ ರಾಮನಾಗಿ, ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ತನಗೂ ತಾನಾಗಿಯೇ ಬಂದು ಭಕ್ತರನ್ನು ರಕ್ಷಿಸ್ತಾ ಇರ್ತಕ್ಕಂತಹ ಸ್ವಾಮಿಯು ಕಲಿಯುಗದಲ್ಲಿ ತನಗೂ ತಾನಾಗಿಯೇ ಬಂದರೆ ಯುಗ ಪ್ರಭಾವ ಅಂತ ಏನು ಹೇಳ್ತೀವಿ ನಾವು, ಆ ಯುಗ ಪ್ರಭಾವದಿಂದ ಸ್ವಾಮಿಯು ಸ್ವಾಮಿಯಾಗಿಯೇ ಬಂದರೆ ಅವನಿಗೆ ಇಲ್ಲಿ ಬೆಲೆ ಸಿಗೋದಿಲ್ಲ ಅಂತಕ್ಕಂತಹ ಸಂಕಲ್ಪವನ್ನು ಮಾಡಿ ತಿರುಮಲ ಅಂತಕ್ಕಂತಹ ವರಾಹ ಕ್ಷೇತ್ರದಲ್ಲಿ ಏಕಮೂರ್ತಿ ಶಿಲೆಯಾಗಿ ಬಂದು ಶಿಲಾಮೂರ್ತಿಯಾಗಿ ಅಂದರೆ ಸಾಲಿಗ್ರಾಮ ಶಿಲಾಮೂರ್ತಿಯಾಗಿ ಬಂದು ಈ ಭಕ್ತರ ಸಂಕಟವನ್ನು ಹೋಗಲಾಡೋದಕ್ಕೋಸ್ಕರ ಸ್ವಾಮಿಯು ಮಹಾವಿಷ್ಣು ಆದಂತಹ ಮಹಾಸ್ವಾಮಿಯು ಇಲ್ಲಿ ಬಂದು ಶ್ರೀನಿವಾಸ ನೆಲೆಸ್ತಾನೆ. ಇದು ಮಹಾವಿಷ್ಣು ಕಲಿಯುಗಕ್ಕೆ ಬಂದಕ್ಕಂಥ ಕಾರಣ.